ಈ ದಿನದ ದೇವರ ವಾಕ್ಯ ಕೀರ್ತನೆ 37 4ನೇ ವಚನ. ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವು ಈ ರೀತಿ ಹೇಳುತ್ತಿದೆ. ಯೆಹೋವನಲ್ಲಿ ಅಂದರೆ ದೇವರಲ್ಲಿ ನೀನು ಸಂತೋಷಿಸುವಾಗ ನಿನ್ನ ಯಾವ ಇಷ್ಟಾರ್ಥವೇ ಆಗಿರಲಿ ಅದು ನೆರವೇರುವಂಥದ್ದಾಗಿದೆ. ಈ ದಿನದಲ್ಲಿ ನಿನ್ನ ಸಂತೋಷ ಯಾವುದಾಗಿದೆ? ಲೋಕದ ಇಚ್ಛೆಗಳಾಗಿ, ಲೋಕದ ರೀತಿಯಲ್ಲಿ ನಡೆಯೋದಾಗಲಿ, ಲೌಕಿಕವಾದಂಥ ಸಂತೋಷಗಳು ಅವು ಕ್ಷಣ ಮಾತ್ರದವುಗಳಾಗಿವೆ. ಒಂದು ನಿಮಿಷದ ಸಂತೋಷ ತೀರಿದ ನಂತರ ಮತ್ತೆ ನಿನಗೆ ಅಸಮಾಧಾನ, ಮತ್ತೆ ನಿನ್ನ ಜೀವಿತದಲ್ಲಿ ಸಮಾಧಾನ ಇಲ್ಲದೆ ಹೋಗುವಂಥದ್ದಾಗಿದೆ. ಆದರೆ ದೇವರಲ್ಲಿ ಇರುವಂಥ ಸಂತೋಷ ಅದು ನಿತ್ಯ ನಿರಂತರವಾಗಿದೆ. ದೇವರನ್ನು ಪ್ರೀತಿಸಿ ನೋಡು. ದೇವರಲ್ಲಿ ನಿನ್ನ ಪ್ರತಿಯೊಂದೊಂದು ಇಷ್ಟಾರ್ಥಗಳು ನೆರವೇರಬೇಕೆಂದರೆ ದೇವರನ್ನು ಪ್ರೀತಿಸು, ದೇವರಲ್ಲಿ ಸಂತೋಷಿಸು. ಅಂದರೆ ದೇವರ ಆಲಯಕ್ಕೆ ಹೋಗುವುದರಲ್ಲಿ, ದೇವರ ಕಾರ್ಯಗಳು ಮಾಡುವುದರಲ್ಲಿ ನೀನು ಸಂತೋಷವುಳ್ಳವರಾಗಿರುವುದಾದರೆ ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸುವಾತನಾಗಿದ್ದಾನೆ. ನೀನು ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡುವುದಾದರೆ ನಿನ್ನ ಪ್ರತಿಯೊಂದೊಂದು ಇಷ್ಟಾರ್ಥಗಳು ಅವುಗಳ ಕೂಡ ನೆರವೇರುತ್ತವೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡಿಕೊಳ್ಳುತ್ತೇವೆ. ಆದ್ದರಿಂದ ಪ್ರಿಯರೇ, ಅಯ್ಯೋ ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ನನ್ನ ಇಷ್ಟಾರ್ಥಗಳು ನೆರವೇರುತ್ತಾ ಇಲ್ಲ ಎಂಬುದಾಗಿ ನೀನು ಲೌಕಿಕವಾಗಿ ಜೀವಿಸುತ್ತಾ ಬಂದರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಹೇಗೆ ಕೇಳುತ್ತಾರೆ? ನೀನು ದೇವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕು. ದೇವರಲ್ಲಿ ಸಂತೋಷವುಳ್ಳವರಾಗಿರಬೇಕು. ಲೋಕದ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟವರಾಗಿ, ನಾವು ಈ ಲೋಕದವರಲ್ಲ, ನಾವು ಮೇಲಿನ ಲೋಕದವರು. ಆದ್ದರಿಂದ ನಮ್ಮ ಆಶೆ ಆಕಾಂಕ್ಷೆಗಳು ಅವು ಮೇಲಿನವುಗಳ ಆಗಿರಬೇಕೇ ಹೊರತು ಈ ಶರೀರ ಭಾವದ ಕರ್ಮಗಳಾಗಲಿ, ಈ ಲೋಕದ ಬದುಕಿನ ಬಾಳಿನ ಡಂಬಗಳಾಗಲಿ ನಮ್ಮಲ್ಲಿ ಇರಬಾರದು. ನಾವು ದೇವರನ್ನೇ ದೃಷ್ಟಿಸಬೇಕು ಮತ್ತು ನಾವು ದೇವರ ಹತ್ತಿರವೇ ಹೋಗಬೇಕಲ್ಲವೇ? ನಾವು ಪರಲೋಕಕ್ಕೆ ಬಾಧ್ಯರಾಗಿದ್ದೇವೆ ಹೊರತು ಈ ಲೋಕಕ್ಕೆ ಅಲ್ಲ. ಆದ್ದರಿಂದ ಈ ಲೋಕದಲ್ಲಿರುವಂಥ ಕ್ಷಣಿಕ ಸುಖಗಳಿಗಾಗಿ, ಕ್ಷಣಿಕ ಲೋಕದ ಇಚ್ಛೆಗಳಿಗಾಗಿ ನಿನ್ನನ್ನು, ನಿನ್ನ ದೇಹವನ್ನು ನೀನು ನಾಶಪಡಿಸಿಕೊಳ್ಳಬೇಡ. ನಿನ್ನ ಆತ್ಮವನ್ನು ನೀನು ನಾಶಪಡಿಸಿಕೊಳ್ಳಬೇಡ. ನೀನು ಮೇಲಿನವುಗಳನ್ನು ಬಯಸು, ದೇವರನ್ನು ನೋಡು. ಹಾಗೆ ಮಾಡುವುದಾದರೆ ದೇವರು ನಿನ್ನ ಪ್ರತಿಯೊಂದೊಂದು ಇಷ್ಟಾರ್ಥಗಳನ್ನು ಆತನು ನೆರವೇರಿಸುವಾತನಾಗಿದ್ದಾನೆ. ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ಅವರ ಇಷ್ಟಾರ್ಥಗಳನ್ನು ನಿನ್ನ ಮುಂದೆ ಹೇಳಿಕೊಳ್ಳುವಾಗ ಅಪ್ಪ, ಅವರಿಗೆ ಅಪ್ಪ ಅವರ ಪ್ರತಿಯೊಂದೊಂದು ಕೊರತೆಗಳನ್ನು ನೀಗಿಸಿ ಅವರನ್ನು ನೀನು ಆಶೀರ್ವದಿಸಪ್ಪ. ನಿನ್ನ ಚೀಯೋನ್ ದ್ವಾರವನ್ನು ತೆರೆದಪ್ಪ, ನಿನ್ನ ಆಶೀರ್ವಾದದ ಮಳೆಯನ್ನು ನಿನ್ನ ಮಕ್ಕಳ ಮೇಲೆ ಸುರಿಯ ಮಾಡಪ್ಪ ಕರ್ತನೇ ರಾಜ. ಈಗೋ ಅಪ್ಪ, ಯಾರ್ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಅವ್ರಿಗೆ ಆರೋಗ್ಯ ಕೊಡು. ಯಾರ್ಯಾರಿಗೆ ಅಪ್ಪ ಕರ್ತನೆ ಆಶ್ರಯವಿಲ್ಲದೆ ಅಪ್ಪ ಕರ್ತನೆ ಕಂಗೆಟ್ಟು ಹೋಗಿದ್ದಾರೋ ನಿನ್ನ ಮಕ್ಕಳಿಗೆ ಆಶ್ರಯವನ್ನು ನೀನು ಅನುಗ್ರಹಿಸಿಕೊಡಪ್ಪ. ಅಪ್ಪ, ಯಾರ್ಯಾರಪ್ಪ ಕರ್ತನೆ ಸಾಲದ ಬಾಧೆಯಿಂದ ಬಳಲ್ತಾ ಇದ್ದಾರಪ್ಪ ಅಂತ ನಿನ್ನ ಮಕ್ಕಳ ಎಲ್ಲ ಸಾಲವನ್ನು ನೀನು ನೀಗಿಸಪ್ಪ ಕರ್ತನೆ. ಅಪ್ಪ, ಅದೇ ರೀತಿಯಾಗಿ ಸ್ವಾಮಿ ಕರ್ತನೆ, ಇನ್ನು ಮದುವೆ ಆಗದೆ ಅಪ್ಪ ಕರ್ತನೆ ರಾಜ ಒಬ್ಬಂಟಿಯಾಗಿರುವಂಥ ನಿನ್ನ ಮಕ್ಕಳನ್ನು ನೀವು ಮುಟ್ರಪ್ಪ. ಅವರನ್ನು ಅತಿ ಬೇಗನೆ ಸಂಸಾರಿಕರನ್ನಾಗಿ ಮಾಡ್ರಪ್ಪ. ಮಕ್ಕಳಿಲ್ಲದೆ ಅಪ್ಪ ಕರ್ತನೆ ಅಸಮಾಧಾನಕ್ಕೆ ಒಳಗಾಗಿರುವಂಥ ನಿನ್ನ ಮಕ್ಕಳ ಸ್ವಾಮಿ ಗರ್ಭದ್ವಾರವನ್ನು ನೀನು ತೆರೆಯ ಮಾಡಪ್ಪ. ಅವರಿಗೆ ಪುತ್ರ ಸಂತಾನವನ್ನು ನೀನು ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ರಾಜ. ಅಪ್ಪ, ಈ ದಿನವೆಲ್ಲ ಸ್ವಾಮಿ ಅವರಿಗೆ ಆಶೀರ್ವಾದದಾಯಕವಾಗಿ ಇರೋ ಹಾಗೆ ನೀವು ಕೃಪೆ ಮಾಡಿರಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.